ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿಯಲ್ಲಿ ನಾವು ವರ್ಗ ಸಮೀಕರಣದ ಶೂನ್ಯತೆಗಳನ್ನು ಕಂಡುಹಿಡಿಯುವ ಕುರಿತು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತು ಒಂದು ಗಣಿತ ಕ್ಷೇತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ. ನಮ್ಮ ಭಾರತದ ಹೆಸರಾಂತ ಒಬ್ಬ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್, ಇವತ್ತು ಅವರನ್ನು ಸ್ಮರಣೆ ಮಾಡಬೇಕಾದ ದಿನ. ಇವತ್ತು ಅವರ ಒಂದು ಜನ್ಮದಿನ. ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ಅವ್ರನ್ನ ಸ್ಮರಣೆ ಮಾಡ್ತಾ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಅವರ ಸ್ಮರಣೆ ಮಾಡಿ ಅವರ ಸಾಧನೆಗಳು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಮಾದರಿಯಾಗಲಿ. ಏಕೆಂದರೆ ಕೆಲವು ವರ್ಷ ಅವರು ಬದುಕಿದ್ರೂ ಸಹ ಆ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸಾಧನೆ ಅಂತ ಮಾಡಿದಂತಹ ಒಬ್ಬ ಮಹಾನ್ ಗಣಿತಜ್ಞ. ಇವತ್ತಿನ ದಿನ ಅವ್ರನ್ನ ಸ್ಮರಿಸಿಕೊಂಡು ಇವತ್ತಿನ ಒಂದು ಅವಧಿಯನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಸೊ ನಾವಿವಾಗ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥ ವಿಧಾನದಲ್ಲಿ ನಾವು ಮುಂದೆ ಹೋಗ್ತಾ ಇದ್ವಿ. ಅಭ್ಯಾಸದಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಬಿಡಿಸಿದ್ವಿ ಒಂದೆರಡು ಮೂರು. ಈಗ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ಅದೇ ರೀತಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಅಭ್ಯಾಸ 10.3ರಲ್ಲಿ ಇದರಲ್ಲಿ ಒಂದು ಸಮಸ್ಯೆ ಇದೆ. ಅಭ್ಯಾಸ 10.3ರಲ್ಲಿ ನೋಡಿ, ಎಲ್ಲ ಸ್ವಲ್ಪ ಈ ಕಡೆ ಗಮನಿಸಬೇಕು. 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ವರ್ಷಗಳಲ್ಲಿ ಮತ್ತು 5 ವರ್ಷಗಳ ನಂತರದ ಅವನ ವಯಸ್ಸು, ಇವುಗಳ ವ್ಯುತ್ಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ರೆಹಮಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. 3 ವರ್ಷಗಳ ಹಿಂದೆ ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸನ್ನು ಕೊಟ್ಟಿದ್ದಾರೆ. ಆ ವಯಸ್ಸುಗಳ ವ್ಯುತ್ಕ್ರಮಗಳ ಮೊತ್ತ 1/3 ಆದರೆ ಆ ರೆಹಮಾನನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಇದೆ. ಈ ಸಮಸ್ಯೆ ನೋಡಲಿಕ್ಕೆ ಬಹಳ ಕಾಣುತ್ತೆ. ಅನ್ವಯಿಕ ಪ್ರಶ್ನೆಯಲ್ಲಿ 3 ಅಂಕಕ್ಕೆ ಮಕ್ಕಳೇ ಇದನ್ನು ಕೇಳ್ಬೋದು. ಈಗ ರೆಹಮಾನನ ವಯಸ್ಸು, ಈಗಿನ ವಯಸ್ಸು ನಾವು ಕಂಡುಹಿಡಿಬೇಕಾಗುತ್ತೆ. ಅವನ ಈಗಿನ ವಯಸ್ಸು ಗೊತ್ತಿಲ್ಲ. ಅವನ ಈಗಿನ ವಯಸ್ಸನ್ನು ನಾವು ಎಕ್ಸ್ ಅಂತೇಳಿ ಅನ್ಕೊಳ್ಳೋಣ. ರೆಹಮಾನ್ನ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿದೆ. ಹಾಗಾದ್ರೆ 3 ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಈಗಿನ ವಯಸ್ಸಿಗಿಂತ 3 ವರ್ಷ ಕಡಿಮೆ ಇರಬೇಕಿತ್ತಲ್ವಾ? 3 ವರ್ಷಗಳ ಹಿಂದೆ 3 ವರ್ಷಗಳ ಹಿಂದೆ ರೆಹಮಾನನ ವಯಸ್ಸು ಎಷ್ಟಿತ್ತು? ಎಕ್ಸ್ ಮೈನಸ್ 3 ವರ್ಷ. ಐದು ವರ್ಷಗಳ ನಂತರ ಅವನ ವಯಸ್ಸು ಈಗಿನ ವಯಸ್ಸಿಗಿಂತ 5 ವರ್ಷ ಹೆಚ್ಚಾಗಿರ್ಬೇಕಲ್ವಾ? 5 ವರ್ಷಗಳ ನಂತರ 5 ವರ್ಷಗಳ ನಂತರ ರೆಹಮಾನನ ವಯಸ್ಸು ಎಕ್ಸ್ ಪ್ಲಸ್ 5 ವರ್ಷಗಳು. ಅವನ ವಯಸ್ಸುಗಳ ವ್ಯುತ್ಕ್ರಮಗಳ ಮೊತ್ತ ಅಂದರೆ ಅವುಗಳ ಮೊತ್ತ
ವ್ಯುತ್ಕ್ರಮಗಳು ವ್ಯುತ್ಕ್ರಮಗಳ ಮೊತ್ತ ಎಷ್ಟಿದೆ? 1/3 ಇದೆ. ವ್ಯುತ್ಕ್ರಮಗಳು ಅಂದ್ರೆ ಯಾವ್ಯಾವು? 3 ವರ್ಷಗಳ ಹಿಂದಿನ ವಯಸ್ಸು 1/(x - 3). x - 3 ವರ್ಷ ಆಯಿತು. ಅದರ ವ್ಯುತ್ಕ್ರಮ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಅಂತ, ಅದರ ವಿಲೋಮ, ಅದರ ರೆಸಿಪ್ರೋಕಲ್ ಅಂತ ತಗೊಂಡಿದ್ದೇವೆ. ಸೊ ಈಗ ನಂತರ 1/(x + 5). ಇವೆರಡರ ವ್ಯುತ್ಕ್ರಮಗಳ ಮೊತ್ತ ಎಷ್ಟಿದೆ? 1/3 ಇದೆ ಅಲ್ವಾ? ಈಗ ಇವುಗಳನ್ನು ನಾವು ಹೀಗಿದ್ದೆ ಬಿಡಿಸ್ಬೇಕು ಮಕ್ಕಳೇ. ನೋಡಿ ಇಲ್ಲಿ ಲಸ ತಗೊಂಡ್ರೆ 3 × (x - 3 × x + 5) ಅಂತ ತಗೊಂಡ್ರೆ ಏನಾಗುತ್ತೆ? ಸೊ x + 5 ಪ್ಲಸ್ ಇಲ್ಲಿ x + 5 ಬರುತ್ತೆ, x - 3 ಬರುತ್ತೆ, ಇಲ್ಲಿಗೆ x - 3 ದಟ್ ಈಸ್ ಈಕ್ವಲ್ ಟು, ಸೊ ಈಗ ಏನು ಬರುತ್ತೆ? x - 3 × x + 5. ಸೊ ಇವೆರಡನ್ನೂ ಕೂಡ 3ರಿಂದ ಗುಣಿಸ್ತಾರೆ, ಯಾಕಂದರೆ ಇದು ಓರೆ ಗುಣಿಸ್ತಾ ಇರುತ್ತೆ. 3 × x 3x + 3 ಇದೆ 15, ಇಲ್ಲಿ ದ್ವಿಪದ ಏಕಪದ ಇದೆ 3 × x 3x - 3 9. ಇವೆರಡನ್ನು ಗುಣಿಸಿ ಎರಡು ದ್ವಿಪದಗಳಿವೆ. x × x x² ಮೈನಸ್ ಪ್ಲಸ್ x × 5 5x ಮೈನಸ್ ಇಂಟು ಪ್ಲಸ್ ಮೈನಸ್ 3 × x 3x ಮೈನಸ್ ಇಂಟು ಪ್ಲಸ್ ಮೈನಸ್ 5 15. 3x 3x ಎಡಭಾಗದಲ್ಲಿ 6x ಇದೆ, 15ರಲ್ಲಿ 9 ಪ್ಲಸ್ 6 ಇದೆ ಎಡಭಾಗದಲ್ಲಿ. ಬಲಭಾಗದಲ್ಲಿ ನೋಡೋಣ, x² 5x ಅಲ್ಲಿ 3x ಹೊರಟೋದ್ರೆ ಪ್ಲಸ್ 2x ಮೈನಸ್ 15. ಈ ಎಡಭಾಗದಲ್ಲಿರೋದನ್ನೆಲ್ಲ ಬಲಭಾಗ ತೆಗೆದುಕೊಂಡು ಹೋಗೋಣ ವಿದ್ಯಾರ್ಥಿಗಳೇ. ಸೊ ಆಗ x² ಪ್ಲಸ್ 2x ಮೈನಸ್ 15 ಮೈನಸ್ 6x ಮೈನಸ್ 6 0. ಸೊ x² ಮೈನಸ್ 6x ಅಲ್ಲಿ ಪ್ಲಸ್ 2x ಹೋದರೆ ಮೈನಸ್ 4x ಮೈನಸ್ 15 ಮೈನಸ್ 4 ಮೈನಸ್ 21 ದಟ್ ಈಸ್ ಈಕ್ವಲ್ ಟು 0. ನೋಡಿ, ನಮಗೀಗ ಒಂದು ವರ್ಗ ಸಮೀಕರಣ ಲಭ್ಯವಾಗಿದೆ. ಈಗ ನಾವು ರೆಹಮಾನ್ನ ಈಗಿನ ವಯಸ್ಸನ್ನು ಲೆಕ್ಕ ಹಾಕಬೇಕು. ಸೊ ಈಗ ಈ ಸಮೀಕರಣವನ್ನು ನಾವು ಸೂತ್ರದ ಸಹಾಯದಿಂದ ಬಿಡಿಸ್ಬೋದು ಅಥವಾ ಅಪವರ್ತನ ವಿಧಾನದಿಂದ ಬಿಡಿಸ್ಬೋದು. ನೋಡೋಣ, ಅಪವರ್ತನ ವಿಧಾನದಿಂದ ಬಿಡಿಸೋಣ. ಸೊ x² ಮೈನಸ್ 4x ಮೈನಸ್ 21 0. ಯಾವುದೇ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಮೈನಸ್ 21 x² ಬರಬೇಕು. ಅವೇ ಸಂಖ್ಯೆಗಳನ್ನು ಕೂಡಿದಾಗ ಕಳೆದಾಗ ಎಷ್ಟು ಬರಬೇಕು? ಮೈನಸ್ 4x ಬರಬೇಕು. ನೋಡಿ ಯಾವ್ಯಾವ ಬರುತ್ತೆ? 7x 3x ಬರುತ್ತಲ್ವ, ಮೈನಸ್ 7x ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 7 3 21 x ಇಂಟು x² ಇನ್ನು ಮೈನಸ್ 7 ಪ್ಲಸ್ 3 ಹೋದರೆ ಮೈನಸ್ 4x ಬಂದಿದೆ. ಹಾಗಾದರೆ ಮಧ್ಯಪದವನ್ನು ನಾವೇನಂತ ಬರೀಬಹುದು ವಿದ್ಯಾರ್ಥಿಗಳೇ? ಮೈನಸ್ 7x ಪ್ಲಸ್ 3x ಅಂತೇಳಿ ಬರೀಬಹುದು. x² ಮೈನಸ್ 7x ಪ್ಲಸ್ 3x ಮೈನಸ್ 21 0. ನೋಡಿ, ಮೈನಸ್ ಇದೊಂದು ಮಧ್ಯಪದವನ್ನು ಮಾತ್ರ ಬಿಡಿಸಿ ಬರೆದಿದ್ದಾರೆ. ಇವೆರಡರಲ್ಲಿ ಸಾಮಾನ್ಯ ಅಪವರ್ತನ x ಮೈನಸ್ 7 ಇದೆ, ಇವೆರಡರಲ್ಲಿ 3 ಸಾಮಾನ್ಯ ಅಪವರ್ತನ ಇದೆ. ಸೊ x ಮೈನಸ್ 7 0. ಈಗ ಈ ಎರಡರಲ್ಲಿ ಸಾಮಾನ್ಯ ಅಪವರ್ತನ x ಮೈನಸ್ 7 ಇದೆ, ಉಳಿದು x ಪ್ಲಸ್ 3 0. ಸೊ m ಇಂಟು n ಈಕ್ವಲ್ 0 ಪ್ರಕಾರ m ಈಕ್ವಲ್ 0 ಅಥವಾ n ಈಕ್ವಲ್ 0. ಸೊ x ಮೈನಸ್ 7 ಈಕ್ವಲ್ 0 ಅಥವಾ x ಪ್ಲಸ್ 3 ಈಕ್ವಲ್ 0. x ಈಕ್ವಲ್ಸ್ 7 ಅಥವಾ x ಈಕ್ವಲ್ಸ್ ಮೈನಸ್ 3. ಆದ್ದರಿಂದ ರೆಹಮಾನ್ನ ಈಗಿನ ವಯಸ್ಸು
7 ವರ್ಷ. ನೋಡಿ ಸುಲಭ ಇದೆ. 3 ಅಂಕದ ಪ್ರಶ್ನೆ ಮಕ್ಕಳೇ. 3 ಅಂಕ ಕೇಳ್ತಾರೆ. ಇದನ್ನು ನೀವು ಬೇಕಿದ್ರೆ 7 ವರ್ಷ ಸರಿನೋ ತಪ್ಪು ಅನ್ನೋದನ್ನ ಮತ್ತೆ ಬೇಕಿದ್ರೆ ಪರಿಶೀಲನೆ ಮಾಡಬಹುದು. ಇಲ್ಲಿ ಪರಿಶೀಲನೆ ಮಾಡಬೇಕು ಅಂದ್ರೆ ಈ ಸಮೀಕರಣ ಕಾರ್ಯಕ್ಷಮ ಮಾಡಿದ್ರೆ ನಿಮಗೆ ಮತ್ತೆ ಉತ್ತರ ಸಿಗುತ್ತೆ. ನೋಡಿ ಇಲ್ಲೇ ಸಿಗುತ್ತೆ. 7 ಅಂದ್ರೆ 1ರಲ್ಲಿ 7ರಲ್ಲಿ 3 ಹೋದ್ರೆ 4 ಪ್ಲಸ್ ಇಲ್ಲಿ 7 5 12 1/12 ಈಕ್ವಲ್ಸ್ 12 4 ಸಹ 12 ಆಗುತ್ತೆ. ಸೊ 4 3 ಪ್ಲಸ್ 1. ಸೊ 4 ಬಾಗಿಸು 12 4 1 4 ಎಡಭಾಗಕ್ಕೆ ಏನಾಗಿದೆ ಮತ್ತೆ ಅಷ್ಟೇ ಬರುತ್ತೆ. ಆದ್ದರಿಂದ ನಮಗೆ ದೊರಕಿರುವ ಉತ್ತರ ಸರಿ. ಆದ್ದರಿಂದ ರೆಹಮಾನನ ಈಗಿನ ವಯಸ್ಸು ಎಷ್ಟಿದೆ ಮಕ್ಕಳೇ? ಕೇವಲ 7 ವರ್ಷಗಳು. ಇದನ್ನ 3 ಅಂತ ಕೇಳ್ತಾರೆ. ಇದನ್ನ ನೀವು ಸ್ವಲ್ಪ ಗಮನಿಸಬೇಕಾಗುತ್ತೆ. ನಂತರ ಇದೇ ಅಭ್ಯಾಸದಲ್ಲಿ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಹತ್ತು ಪಾಯಿಂಟ್ 3 ಅಭ್ಯಾಸದಲ್ಲಿ ಇನ್ನೊಂದು ಸಮಸ್ಯೆ. ಸಾಕಷ್ಟು ಸಮಸ್ಯೆಗಳಿವೆ, ಕೆಲವೊಂದನ್ನು ಬಿಡಿಸಿದ್ದೇನೆ. ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180 ಆಗಿದೆ. ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 2ರಷ್ಟಿದ್ದರೆ ಆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಬಹಳ ಇಂಪಾರ್ಟೆಂಟ್ ಲೆಕ್ಕ ಮಕ್ಕಳೇ. 10.3 ಅಭ್ಯಾಸದಲ್ಲಿ 7ನೇ ಲೆಕ್ಕ ನೋಡಿ. ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180 ಆಗಿದೆ. ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8ರಷ್ಟಿದ್ದರೆ ಆ ಎರಡೂ ಸಂಖ್ಯೆಗಳನ್ನು ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ 180. ಅದರಲ್ಲಿ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8ರಷ್ಟಿದ್ರೆ ಆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಸಂಖ್ಯೆ ಒಂದು ದೊಡ್ಡ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಆ ಎರಡೂ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. ದೊಡ್ಡ ಸಂಖ್ಯೆ x ಆದರೆ ಚಿಕ್ಕ ಸಂಖ್ಯೆ y ಆಗಿದೆ. ದೊಡ್ಡ ಸಂಖ್ಯೆ x ಅನ್ಕೊಂಡ್ರೆ ಚಿಕ್ಕ ಸಂಖ್ಯೆ y ಆಗಿರಲಿ. ಆ ಎರಡೂ ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ವರ್ಗಗಳ ವ್ಯತ್ಯಾಸ 180. ಸೊ ದೊಡ್ಡ ಸಂಖ್ಯೆಯ ವರ್ಗ ಮೈನಸ್ ಚಿಕ್ಕ ಸಂಖ್ಯೆಯ ವರ್ಗ ಈಕ್ವಲ್ಸ್ 180. ಈಕ್ವೇಷನ್ ನಂಬರ್ 1. ಎರಡನೇ, ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8ರಷ್ಟಿದೆ. ಚಿಕ್ಕ ಸಂಖ್ಯೆಯ
ವರ್ಗ ದೊಡ್ಡ ಸಂಖ್ಯೆಯ 8. ಸೊ ಅಂದ್ರೆ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದರಲ್ಲಿ ಚಿಕ್ಕ ಸಂಖ್ಯೆಯ ವರ್ಗ ಅಂದ್ರೆ y² ಅನ್ನೋದು ದೊಡ್ಡ ಸಂಖ್ಯೆಯ 8 ಅಷ್ಟೇ. ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8 ಅಷ್ಟೇ. ದೊಡ್ಡ ಸಂಖ್ಯೆ ಅಂದ್ರೆ x, ಚಿಕ್ಕ ಸಂಖ್ಯೆ ಅಂದ್ರೆ y. ಸಮೀಕರಣ 2 ಒಂದರಲ್ಲಿ ಆದೇಶ ಮಾಡೋಣ. ಆಗ ನಮಗೆ ಸೊ ಸಮೀಕರಣ 2 ಒಂದರಲ್ಲಿ ಆದೇಶ. ಸೊ x² ಮೈನಸ್ y² ಅಂತ ಹೇಳಿದ್ರೆ 8x ಕೊಟ್ಬಿಟ್ಟಿದ್ದಾರೆ. 8x 180 ಬಲಭಾಗದಲ್ಲಿದೆ, ಎಡಭಾಗದಲ್ಲಿ 180 ಒಂದು ನಮಗೆ ವರ್ಗ ಸಮೀಕರಣ ಸಿಕ್ಕಿದೆ. ನಮಗೆ x ಬೆಲೆ ಕಂಡಿಡಿದ್ರೆ ಆನಂತರ y ಬೆಲೆ ಕೂಡ ನಮಗೆ ಸಿಕ್ಬಿಡುತ್ತೆ. ಸೊ ಇದನ್ನ ಅಪವರ್ತನ ವಿಧಾನವನ್ನು ಬಿಡಿಸಲಿಕ್ಕೆ ಟ್ರೈ ಮಾಡೋಣ. ಸೊ x² ಮೈನಸ್ ನೋಡಿ ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಮೈನಸ್ 180x² ಬರಬೇಕು. ಕೂಡಿದಾಗ ಕಳೆದಾಗ ಮೈನಸ್ 8 ಬರಬೇಕು. ಸೊ ಮೈನಸ್ 10x ಮೈನಸ್ 8x ನೋಡೋಣ ಏನು ಬರುತ್ತೆ. ನೂರ 180ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 2 9 2 45 5 9 9 18 180. ಸೊ ಮೈನಸ್ 18x ಪ್ಲಸ್ 10x ನೋಡಿ ಮೈನಸ್ 8 ಪ್ಲಸ್ ಮೈನಸ್ 18 180x² ಮೈನಸ್ 18ರಲ್ಲಿ ಪ್ಲಸ್ 10 ಹೋದರೆ ಮೈನಸ್ 8x. ಆದ್ದರಿಂದ ಮಧ್ಯಪದ ನಾವು ಮೈನಸ್ 8x ಅನ್ನು 18x ಪ್ಲಸ್ 10x ಅಂತೇಳಿ ಬರೀತೀವಿ. ಮೈನಸ್ 18x ಪ್ಲಸ್ 10x ಮೈನಸ್ 180 0. ಇವೆರಡರಲ್ಲಿ x ಕಾಮನ್ ತೆಗೆದರೆ x ಮೈನಸ್ 18 ಪ್ಲಸ್ 10 ಇದರಲ್ಲಿ ಕಾಮನ್ ತೆಗೆದರೆ x ಮೈನಸ್ 18 0. ಇವೆರಡರಲ್ಲೂ ಕೂಡ x ಮೈನಸ್ 18 ಕಾಮನ್ ತೆಗೆದರೆ ನಮಗೆ x ಪ್ಲಸ್ 10 0 ಉಳಿಯುತ್ತೆ. ಸೊ ಈಗ ಇದರಲ್ಲಿ ನೋಡಿ x ಮೈನಸ್ 10 0 ಅಥವಾ x ಪ್ಲಸ್ 10 ಮೈನಸ್ 18 0 x ಪ್ಲಸ್ 10 0. ಸೊ x 18 ಅಥವಾ x ಮೈನಸ್ ನಾವು ಯಾವಾಗಲೂ ಏನು ಮಾಡ್ತೇವೆ ಧನ ಪೂರ್ಣಾಂಕಗಳನ್ನು ಮಾತ್ರ ಪರಿಗಣಿಸ್ತೇವೆ. ಆದ್ದರಿಂದ ನಮಗೆ x 18 ಅಂತ ಪರಿಗಣಿಸೋಣ. ಈಗ ಆ ಎರಡೂ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬೇಕು. ಮೊದಲನೇ ಸಂಖ್ಯೆ ಯಾವುದು x ಅನ್ನು ಕಂಡಿದ್ವಿ. ಸೊ ನಮಗೆ ಮೊದಲ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ x ಎಷ್ಟಿದೆ ಮಕ್ಕಳೇ 15. ಚಿಕ್ಕ ಸಂಖ್ಯೆ ಬೇಕು ನಮಗೆ. ಚಿಕ್ಕ ಸಂಖ್ಯೆ ಅಂದರೆ ಯಾವುದು y ಬೇಕಲ್ವ ನಮಗೆ. y ಬೇಕು ಅಂತಂದರೆ ಇಲ್ಲಿ ನಮಗೆ y² ಇದೆ ಮತ್ತೆ. ಸೊ y² 8x 8 ಇಂಟು 15. ಸೊ y² 18 ನೋಡಿ 144 8 64 8 1 144. ಸೊ y ವರ್ಗಮೂಲ ಅಂದರೆ 144 ವರ್ಗಮೂಲ ಎಷ್ಟು 2. ಸೊ y ಸಂಖ್ಯೆ ಎಷ್ಟು ಬಂದಿದೆ ಅಂದರೆ 12. ದೊಡ್ಡ ಸಂಖ್ಯೆ 18 ಆದರೆ ಚಿಕ್ಕ ಸಂಖ್ಯೆ ನಮಗೆ ಎಷ್ಟಿದೆ ಮಕ್ಕಳೇ 15 ಬೇಕು. ಆದ್ದರಿಂದ x ಬೆಲೆ 18 ಮತ್ತು y ಬೆಲೆ 12. ಸೊ ಈಗ ಬಂದಿರತಕ್ಕಂಥ ಆ ಮೂಲಗಳು ಸರಿನೋ ತಪ್ಪು ಅನ್ನೋದನ್ನು ನಾವು ಪರಿಶೀಲನೆ ಕೂಡ ಮಾಡಬಹುದಾಗುತ್ತೆ ವಿದ್ಯಾರ್ಥಿಗಳೇ. ಇದರಲ್ಲಿ ನೋಡಿ x ಮತ್ತು y
ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಇದೆ 18 ವರ್ಗ. 18 ವರ್ಗದಲ್ಲಿ 12 ವರ್ಗವನ್ನು ಕಳೆದ್ಬಿಟ್ರೆ ನಮಗೆ 180 ಬರುತ್ತೆ. ಉತ್ತರ ಓಕೆ ಆಗುತ್ತೆ ಮಕ್ಕಳೇ. ಸುಲಭ ಇದೆ, ಬೇಕಿದ್ರೆ ಮಾಡಿಬಿಡೋಣ. 18 ವರ್ಗ 18 144, 14 18 18. ಸೊ ಎಷ್ಟಾಗುತ್ತೆ ನನಗೆ 32 324 144 ಬದಲಿಗೆ 0 12 4 ಹೋದರೆ 8 2 1 ಸರಿ. ನಮಗೆ ಬಂದಿರೋ 18 ಮತ್ತು 12 ಏನಾಗಿದೆ ಉತ್ತರಗಳು ಸರಿಯಾಗಿವೆ. ಹೀಗೆ 10.3ರಲ್ಲಿ ಮಕ್ಕಳೇ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಅವುಗಳನ್ನು ಸ್ವಲ್ಪ ಈ ರೀತಿ ಚಿಂತನೆ ಮಾಡಿ ನೀವು ಬಿಡಿಸ್ತೀರ ಅಂದ್ಕೊಂಡಿದ್ದಾನೆ. ಗೃಹ ಪಾಠವಾಗಿ ಉಳಿದ ಸಮಸ್ಯೆಗಳನ್ನು ನೀವು ಪ್ರಯತ್ನ ಮಾಡಿ. ನಿಮಗೆ ಗೊಂದಲಗಳಿದ್ದರೆ ಮತ್ತೆ ನಾನು ಮುಂದಿನ ಅವಧಿಯಲ್ಲಿ ಮತ್ತೆ ನಿಮಗೆ ಗೊಂದಲ ಇರತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲು ನೀವು ಪ್ರಯತ್ನ ಮಾಡ್ತೀರಾ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ವಿದ್ಯಾರ್ಥಿಗಳೇ. ಈಗ ಇದನ್ನ ಹೇಳ್ತಾ ಸ್ವಲ್ಪ ಮುಂದೆ ಹೋಗೋಣ ನಾವು ಇವಾಗ. ಈ ಅಧ್ಯಾಯದ ಒಂದು ಕೊನೆಯ ಹಂತ ಮೂಲಗಳ ಸ್ವಭಾವ. ವರ್ಗ ಸಮೀಕರಣಕ್ಕೆ ಗರಿಷ್ಠ 2 ಶೂನ್ಯತೆಗಳು ಅಥವಾ 2 ಮೂಲಗಳಿವೆ. ಆ ಮೂಲಗಳು ಯಾವ್ಯಾವ ಸ್ವಭಾವವನ್ನು ಹೊಂದಿವೆ ಅನ್ನಲಿಕ್ಕೆ ನಾವು ಆ ವರ್ಗ ಸಮೀಕರಣದ ಸೂತ್ರದಲ್ಲಿ b² - 4ac ಅಂತಕ್ಕಂಥ ಒಂದು ಭಾಗ ಬರುತ್ತೆ. ಯಾವುದೇ ಮೂಲಗಳ ಸ್ವಭಾವ ಅನ್ನೋದು ಆ ವರ್ಗ ಸಮೀಕರಣದಲ್ಲಿ ಇರುವ b² - 4ac ಇದರ ಬೆಲೆಯನ್ನು ಅವಲಂಬಿಸಿದೆ. ಸೊ ನಾವೇನು ಆವಾಗಲೇ x = -3 ± √b² - 4ac ಡಿವೈಡೆಡ್ ಬೈ 2a ಅಂತೇಳಿ ಕರೆದು, ಇದರಲ್ಲಿ ಆ ಮೂಲಗಳ ಸ್ವಭಾವ ಅನ್ನೋದು ಇಲ್ಲಿ b² - 4ac ಅಂತಕ್ಕಂಥದ್ದು ಇದೆಯಲ್ಲ, ಈ b² - 4ac ಬೆಲೆಯನ್ನು ಅವಲಂಬಿಸಿ ನಾವು ಆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಳಿದ್ದೇವೆ. ಹಾಗಾದ್ರೆ ಇದರಲ್ಲಿ b² - 4ac ಯನ್ನ ಆ ವರ್ಗ ಸಮೀಕರಣದ ಶೋಧಕ 0 ಅನ್ನ ವರ್ಗ ಸಮೀಕರಣದ ಶೋಧಕ ಅಥವಾ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೇವೆ. b² - 4ac 0 ಅನ್ನ ವರ್ಗ ಸಮೀಕರಣದ ಶೋಧಕ ಅಂತ ಕರೀತೇವೆ. ನಂತರ ಈ ಶೋಧಕವನ್ನ ಡೆಲ್ಟಾ, ನೋಡಿ ಗ್ರೀಕ್ ಭಾಷೆಯಲ್ಲಿ ಇದನ್ನ ಡೆಲ್ಟಾ, ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಅಂತ ಕರಿತೀವಲ್ಲ, ಹಾಗೆ ಈ ತ್ರಿಭುಜಾಕಾರ ಏನಿದೆಯಲ್ಲ ಇದನ್ನ ಗ್ರೀಕ್ ಭಾಷೆಯಲ್ಲಿ ಡೆಲ್ಟಾ ಅಂತ ಕರೀತೀವಿ. ಡೆಲ್ಟಾ ಅಂದ್ರೆ ಶೋಧಕ. ವರ್ಗ ಸಮೀಕರಣದ ಶೋಧಕ ಯಾವಪ್ಪ ಅಂದ್ರೆ ನೀವು ಇದನ್ನ ಬರೀತೀರಿ, ಶೋಧಕ b² - 4ac ಅಂತ ಬರೀತೀರ. ಈ ಶೋಧಕ ಬದಲಾಗಿ ಏನು ಬರೀಬಹುದು ನಾವು, ಡೆಲ್ಟಾ = b² - 4ac. ಹಾಗಾದ್ರೆ ಯಾವುದೇ ಒಂದು ವರ್ಗ ಸಮೀಕರಣದ ಮೂಲಗಳು ಈ ಶೋಧಕದ ಬೆಲೆಯನ್ನು ಅವಲಂಬಿಸಿವೆ. ಶೋಧಕದ ಬೆಲೆಗಳು ಏನೇನಾಗಿರಬಹುದು? ನಮಗೆ 3 ರೀತಿಯ ಬೆಲೆಗಳು ಬರಬಹುದು. ಯಾವ್ಯಾವು, ಹೇಗೆ ಬರುತ್ತವೆ ನೋಡೋಣ. ಈಗ ಒಂದನೇದು, ಈ ಡೆಲ್ಟಾದ ಬೆಲೆ 0ಗಿಂತ ದೊಡ್ಡದಾಗಿದ್ರೆ, 0ಗಿಂತ ಚಿಕ್ಕದಾಗಿದ್ರೆ ಅಥವಾ 0ಗೆ ಸಮನಾಗಿದ್ರೆ ಮೂಲಗಳು ಏನೇನು ಹೇಳುತ್ತವೆ ಅನ್ನೋದನ್ನು ನೋಡೋಣ. ಸೊ ಒಂದನೇ ವಿದ್ಯಾರ್ಥಿಗಳೇ, ax² + bx + c = 0 ವರ್ಗ ಸಮೀಕರಣವು
ಒಂದನೇದು ನೋಡಿ, ಡೆಲ್ಟಾ ಬೆಲೆ ಬಿ ಸ್ಕ್ವೇರ್ ಮೈನಸ್ 4ac ಸೊನ್ನೆಗಿಂತ ದೊಡ್ಡದಾಗಿದ್ರೆ, ಅಂದ್ರೆ ಶೋಧಕದ ಬೆಲೆ ಸೊನ್ನೆಗಿಂತ ದೊಡ್ಡದಾಗಿದ್ರೆ, ಸೊನ್ನೆ ಆದರೆ ಎರಡು ಮೂಲಗಳು, ಎಷ್ಟು ಮೂಲಗಳಿರುತ್ತೆ? ಎರಡು ಮೂಲಗಳು ವಾಸ್ತವ ಮತ್ತು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ನೋಡಿ, ಒಂದನೇದು ನೋಡಿದ್ರೆ ಈಗ ಅಂದ್ರೆ ಡೆಲ್ಟಾ ಬೆಲೆ ಸೊನ್ನೆಗಿಂತ ದೊಡ್ಡದಾಗಿದ್ರು ಅಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ವಿದ್ಯಾರ್ಥಿಗಳೇ, ಸೊನ್ನೆಗಿಂತ ದೊಡ್ಡದು ಅಂದ್ರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ ಅಥವಾ ಧನ ಪೂರ್ಣಾಂಕಗಳು ಬರುತ್ತೆ. ಆದ್ದರಿಂದ ಶೋಧಕದ ಬೆಲೆ ಸೊನ್ನೆಗಿಂತ ದೊಡ್ಡದಾದ್ರೆ ಎರಡು ಮೂಲಗಳು ಭಿನ್ನವಾದ ಮತ್ತು ವಾಸ್ತವ ಮೂಲಗಳನ್ನ ಹೊಂದಿರುತ್ತವೆ. ಇನ್ನು ಎರಡನೇದು, ಶೋಧಕದ ಬೆಲೆ ಸೊನ್ನೆಗೆ ಸಮ ಆದರೆ, ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ವಾಸ್ತವ ಮೂಲಗಳನ್ನು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಅಂದ್ರೆ ಡೆಲ್ಟಾ ಬೆಲೆ ಸೊನ್ನೆಗೆ ಸಮನಾದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಮೂರನೇದು ನೋಡಿ, ಶೋಧಕದ ಬೆಲೆ ಸೊನ್ನೆಗಿಂತ ಚಿಕ್ಕದೂ ಆದರೆ ಎರಡು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದು. ನೋಡಿ, ಡೆಲ್ಟಾ ಬೆಲೆ ಅಂದ್ರೆ ಶೋಧಕದ ಬೆಲೆ ಸೊನ್ನೆಗಿಂತ ಚಿಕ್ಕದಾದ್ರೆ, ಸೊನ್ನೆಗಿಂತ ಚಿಕ್ಕದು ಅಂದ್ರೆ ಎಲ್ಲವೂ ಋಣಪೂರ್ಣಾಂಕಗಳು. ಋಣಪೂರ್ಣಾಂಕ ಆಗಿತ್ತು ಅಂತ ಹೇಳಿದ್ರೆ ಅವು ಯಾವುದೇ ರೀತಿಯಾಗಿರ್ತಕ್ಕಂಥ ವಾಸ್ತವ ಮೂಲಗಳನ್ನು ಮಕ್ಕಳೇ ಹೊಂದಿರಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಇವುಗಳ ಆಧಾರದ ಮೇಲೆ ನಾವು ಯಾವುದೇ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದು ಅವುಗಳ ಸ್ವಭಾವವನ್ನು ಏನು ಮಾಡ್ಬೇಕು, ನಾವು ವಿವೇಚಿಸಬೇಕು. ಇನ್ನೊಮ್ಮೆ ನೋಡ್ಬಿಡಿ, ನೀವು ಮೂರರಲ್ಲಿ ಒಂದು ಅಂಕದ ಪ್ರಶ್ನೆ ಮಕ್ಕಳೇ ಯಾವಾಗಲೂ ಅಭ್ಯಾಸ ಆಗುತ್ತೆ. ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅನ್ನೋದು ಆ ವರ್ಗ ಸಮೀಕರಣದಲ್ಲಿ ಶೋಧಕವನ್ನು ಅವಲಂಬಿಸಿದೆ. ಶೋಧಕ ಯಾವುದರಲ್ಲಿ? ಬಿ ಸ್ಕ್ವೇರ್ ಮೈನಸ್ 4ac. ಸೊ ಈ ಶೋಧಕ ಸೊನ್ನೆಗಿಂತ ದೊಡ್ಡದಾಗಿದ್ರೆ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಡೆಲ್ಟಾ ಬೆಲೆ ಸೊನ್ನೆ ಸಮ ಆದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಸೊ ಸೊನ್ನೆಗಿಂತ ಚಿಕ್ಕದಾದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಊಹಾ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನಾವು ನಿರ್ಧರಿಸಬಹುದು ವಿದ್ಯಾರ್ಥಿಗಳೇ. ಈಗ ಇದ್ರ ಮೇಲೆ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ನಾವು ಈಗ ಅಭ್ಯಾಸದಲ್ಲಿದ್ದಾವೆ ಬಿಡಿಸೋಣ. ಆ ಮೂಲಗಳನ್ನು ವಿವೇಚಿಸೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಒಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ಉದಾಹರಣೆ 1. ಸೊ 2x² ಮೈನಸ್ 4x ಪ್ಲಸ್ 3 = 0. ನೋಡಿ, ಈ ವರ್ಗ
ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟಿದ್ದಾನೆ. ಮೊದಲು ಏನು ಕಂಡುಹಿಡಿಬೇಕು? ಇದರಲ್ಲಿ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಬೇಕು. ಶೋಧಕ ಅಂತ ಹೇಳಿದ್ರೆ ಮಕ್ಕಳೇ ನಮಗೆ ಗೊತ್ತಿದೆ ಡೆಲ್ಟಾ. ಡೆಲ್ಟಾ ಅಂದ್ರೆ b² ಮೈನಸ್ 4ac ಅಂತ ಹೇಳ್ಬೇಕು ಅಲ್ವಾ? ನೋಡೋಣ ಈಗ ಮೊದಲು ಸಹಗುಣಕಗಳನ್ನು ಬರೆದ್ಬಿಡೋಣ. ದತ್ತ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿದೆ. ಆದ್ದರಿಂದ a ಬೆಲೆ ಎಷ್ಟಿದೆ? 2. b ಬೆಲೆ ಎಷ್ಟಿದೆ ಅಂದ್ರೆ x ನ ಸಹಗುಣಕ -4 ಇದೆ. ಸ್ಥಿರಾಂಕ ಎಷ್ಟಿದೆ? 3. ಈಗ ಶೋಧಕ ಎರಡು ರೀತಿ ಬರೀಬಹುದು. ಇದನ್ನ b² ಮೈನಸ್ 4ac ಕಂಡುಹಿಡಿಯಬೇಕಲ್ವಾ ಇವಾಗ ಇದನ್ನ. ಸೊ b ಅಂದ್ರೆ -4 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 2, c ಅಂದ್ರೆ 3. ನೋಡೋಣ ಈಗ -4ರ ವರ್ಗ ಯಾವಾಗಲೂ ಋಣಪೂರ್ಣಾಂಕದ ವರ್ಗ ಧನ ಪೂರ್ಣಾಂಕವೇ ಆಗಿರುತ್ತೆ. 4 4 16 ಮೈನಸ್ 4 8 8 3 24. 16 24 ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು? 8. ದೊಡ್ಡ ಪೂರ್ಣಾಂಕ 24 ಅದರ ಚಿಹ್ನೆ ಮೈನಸ್. ಹಾಗಾದ್ರೆ ಇಲ್ಲಿ b² ಮೈನಸ್ 4ac ಗೊತ್ತಾಗಿದೆ ಅಲ್ವಾ? ಏನಾಗಿದೆ? ಡೆಲ್ಟಾದ ಬೆಲೆ 0 ಗಿಂತ ಚಿಕ್ಕದಾಗಿದೆ. ಹಾಗಿರೋದ್ರಿಂದ ಶೋಧಕದ ಬೆಲೆ ಕಂಡುಹಿಡಿದಿದ್ದೇವೆ. ಮೂಲಗಳ ಸ್ವಭಾವ ಏನಾಗಿರಬೇಕು? ಎರಡೂ ಮೂಲಗಳು ಊಹಾ ಸಂಖ್ಯೆಗಳು ಅಥವಾ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಮೂಲಗಳು ಎರಡು ಮೂಲಗಳು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಗೊತ್ತಾಗಿದೆ ಅಲ್ವಾ? ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಥವಾ ಇದೇನ್ ಮಾಡಿರುತ್ತೆ? ಊಹಾ ಸಂಖ್ಯೆಗಳನ್ನು ಒಳಗೊಂಡಿರ್ತವೆ ವಿದ್ಯಾರ್ಥಿಗಳೇ. ಇದು ಕೂಡ 2 ಅಂಕದ ಪ್ರಶ್ನೆ. ಮತ್ತೊಮ್ಮೆ ನೆನಪಿಟ್ಕೊಳ್ಳಿ. ಹಲವಾರು ಬಾರಿ ಸಮಸ್ಯೆಗಳನ್ನು ಕೇಳಿದ್ದಾರೆ. ಏಕೆಂದರೆ ವರ್ಗ ಸಮೀಕರಣ ಅನ್ನೋದು ಇಡೀ ಗಣಿತದಲ್ಲಿ ಅತ್ಯಂತ ಸರಳವಾಗಿರುವ ಒಂದು ಭಾಗ ಇದು. ಈ ಭಾಗದಲ್ಲಿ ನೀವು ಅಂಕಗಳನ್ನು ಗಳಿಸೋದು ಬಹಳ ಸುಲಭ. ನೋಡೋಣ ಇನ್ನೊಂದೆರಡು ಸಮಸ್ಯೆಗಳಿವೆ ವಿದ್ಯಾರ್ಥಿಗಳಿಗೆ ಇಂಥದ್ದನ್ನೇ. ಉದಾಹರಣೆ 2. 3x² ಮೈನಸ್ 2x ಪ್ಲಸ್ 1/3 = 0. ನೋಡಿ, ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಸೊ ಅವು ವಾಸ್ತವ ಸಂಖ್ಯೆಗಳಾಗಿದ್ದರೆ ಅಂದರೆ ವಾಸ್ತವ ಸಂಖ್ಯೆಗಳೇನಾದರೂ ಆಗಿದ್ದರೆ ಅವುಗಳನ್ನು ನೀವು ಕಂಡುಹಿಡಿಯಬೇಕು. ಪ್ರಯತ್ನ ಮಾಡೋಣ ಅಲ್ವಾ? ಮೊದಲು ಕೊಟ್ಟಿರುವ ಸಮೀಕರಣ ಆದರ್ಶ ರೂಪದಲ್ಲಿ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ನೋಡೋಣ. a ಸಹಗುಣಕ x² ನ ಸಹಗುಣಕ 3, b x ನ ಸಹಗುಣಕ -2, c 1/6. ಇನ್ನು ಶೋಧಕ b² ಮೈನಸ್ 4ac ಈಕ್ವಲ್ಸ್ b ಅಂದ ತಕ್ಷಣ -2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a 3 ಇದೆ b 1/3 ಮೈನಸ್ 2ರ ವರ್ಗ 4 ಮೈನಸ್ 3 ಹೊರಟೋಗುತ್ತೆ. ಸೊ 4 ಬರುತ್ತೆ. 4 ರಲ್ಲಿ 4 ಹೋದರೆ 0 ಅಂದರೆ b² ಮೈನಸ್ 4ac
ಡೆಲ್ಟಾ ಬೆಲೆ ಏನಾಗಿದೆ ಮಕ್ಕಳೇ? ಶೂನ್ಯವಾಗಿದೆ. ಹಾಗಾದರೆ ಮೂಲಗಳು ಸಮ ಮತ್ತು ವಾಸ್ತವ. ಇಲ್ಲೇನಾಗಿದೆ? ಎರಡು ಸಮನಾದ ಮೂಲಗಳನ್ನು ಹೊಂದಿದೆ. ಎರಡು ಸಮನಾದ ಮೂಲಗಳನ್ನು ಹೊಂದಿದೆ. ಮೂಲಗಳು ಸಮನಾದ ಮೂಲಗಳನ್ನು ಹೊಂದಿರೋದ್ರಿಂದ ಆ ಮೂಲಗಳ ಸ್ವಭಾವವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ನೋಡಿ, ಮೂಲಗಳು ಸಮನಾಗಿದ್ದರಿಂದ ಅವುಗಳ ಮೂಲಗಳು, ಆದ್ದರಿಂದ ಆ ಮೂಲಗಳು ಹೇಗಿತ್ತು ಅಂತ ಹೇಳಿದ್ರೆ, ಸೊ ಮೈನಸ್ ಬಿ ಬೈ 2a ಮೈನಸ್ ಬಿ ಬೈ 2a ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 2 ಡಿವೈಡೆಡ್ ಬೈ 2 ಇಂಟು 3 ಮೈನಸ್ ಆಫ್ ಮೈನಸ್ 2 ಡಿವೈಡೆಡ್ ಬೈ 2 ಇಂಟು 3 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಸೊ ಪ್ಲಸ್ 2 2 ಮೂಲೆ 6 ಮಕ್ಕಳೇ. ಇಲ್ಲಿ ಏನಾಗಿದೆ? ಇದು 2 ಮೂಲೆ 6. ಸೊ 2 ಮೂಲೆ 2 ಮೂಲೆ 2 ಮೂಲೆ 2 ಮೂಲೆ. ಸೊ ಏನಾಗಿದೆ? ಮೂಲಗಳು 1/3 1/3 ಪರಸ್ಪರ ಸಮನಾಗಿದ್ದಾವೆ. ಆದ್ದರಿಂದ ಮಕ್ಕಳೇ ನೋಡಿ, ಶೋಧಕದ ಬೆಲೆ 0 ಆಗಿರೋದ್ರಿಂದ ಮೂಲಗಳು ಪರಸ್ಪರ ಸಮವಾಗಿವೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೇವೆ. ಇದರಲ್ಲೇ ಅಭ್ಯಾಸದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ ನೋಡು. ಅಭ್ಯಾಸದಲ್ಲಿ 10.4ರಲ್ಲಿ ಒಂದೇ ಮೇಲಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸೊ ಈಗ ಅವುಗಳನ್ನು ನೀವು ಮನೆಯಲ್ಲಿ ಗೃಹಪಾಠವಾಗಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ನಾನು 2ನೇದನ್ನು ಒಂದು ಬಿಡಿಸ್ತೇನೆ. ಈ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಅವನೇ ಹೇಳಿಬಿಟ್ಟಿದ್ದಾನೆ, ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾವೆ ಅಂದರೆ ಶೋಧಕದ ಬೆಲೆ ಏನಾಗಿರುತ್ತೆ? ಶೋಧಕದ ಬೆಲೆ 0 ಆಗಿದ್ದಾಗ ಮೂಲಗಳು ಸಮ. ಅದರ ವಿಲೋಮ ಮೂಲಗಳು ಸಮನಾಗಿದ್ದರೆ ಶೋಧಕದ ಬೆಲೆ ಶೂನ್ಯ. ಅದರಲ್ಲಿ ಒಂದು ಸಮಸ್ಯೆ ಕೊಟ್ಟಿದ್ದಾನೆ. 10.4ರಲ್ಲಿ 2ನೇದರಲ್ಲಿ 1 ವಿದ್ಯಾರ್ಥಿಗಳೇ, 2x² ಪ್ಲಸ್ kx ಪ್ಲಸ್ 3 ಶೋಧಕದ ಬೆಲೆ ಏನಾಗಿದೆ ಮಕ್ಕಳೇ? ಮೂಲಗಳು ಪರಸ್ಪರ ಸಮ ಅಂತ ಅವನೇ ಹೇಳಿದ್ದಾನೆ ಅಲ್ವಾ? ಮೂಲಗಳು ಇದರಲ್ಲಿ ಸಹಗುಣಕಗಳನ್ನು ಬರ್ಕೋಣ. ಎ ಬೆಲೆ 2 ಇದೆ, ಬಿ ಬೆಲೆ a ಇದೆ, ಸಿ ಬೆಲೆ ಏನಿದೆ ವಿದ್ಯಾರ್ಥಿಗಳೇ? 3 ಇದೆ. ನೇರವಾಗಿ ಅವನೇ ಹೇಳ್ಬಿಟ್ಟಿದ್ದಾನೆ, b² ಮೈನಸ್ 4ac ಈಕ್ವಲ್ಸ್ 0. ಮೂಲಗಳು ಸಮನಾಗಿರಬೇಕು. ಇನ್ನೊಂದು ಬರಬೇಕು. ಮೂಲಗಳು ಪರಸ್ಪರ ಸಮ. ಆದ್ದರಿಂದ b² ಮೈನಸ್ 4ac ಈಕ್ವಲ್ಸ್ 0. ಬಿ ಬೆಲೆ k ಇದೆ, k² ಮೈನಸ್ 4. ಎ ಬೆಲೆ ಎಷ್ಟಿದೆ? 2 ಇದೆ. ಸಿ ಬೆಲೆ 3 ಬೆಲೆ 0. k² ಮೈನಸ್ 4 ಇಂಟು 8 24 ಈಕ್ವಲ್ಸ್ 0. ಸೊ k² ಈಕ್ವಲ್ಸ್ ಮೈನಸ್ 24 ಬಲಭಾಗ ಬಂದರೆ ಪ್ಲಸ್ 24. k ಈಕ್ವಲ್ಸ್ ಸ್ಕ್ವೇರ್ ರೂಟ್ 24. ಇದರ 24ಅನ್ನು ಒಂದು ಪೂರ್ಣ ವರ್ಗವಲ್ಲದ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು. 4 ಅಂತ ಬರೆಯಬಹುದು. ಸೊ 2 ವರ್ಗಮೂಲ 6 ಕೆ. ಅಂದರೆ ಮೂಲಗಳು ಸಮನಾಗಿದ್ದಾಗ ಏನಾಗಿದೆ ಮಕ್ಕಳೇ ಅಂದರೆ ಕೆ ನ ಬೆಲೆ ನಮಗೆ 2 ವರ್ಗಮೂಲ 6 ಅಂತ ಬಂದಿದೆ ಅಲ್ವಾ? ಇದೇ ರೀತಿ ಇನ್ನೊಂದು ಸಮಸ್ಯೆ ಇದೆ ವಿದ್ಯಾರ್ಥಿಗಳಿಗೆ. ಅದನ್ನು ನೀವು ಪ್ರಯತ್ನ ಮಾಡಿ. ಸುಲಭ ಇದೆ. ಮೂಲಗಳು ಸಮನಾಗಿದ್ದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಸಮಸ್ಯೆ. ಇದೇ ಅಭ್ಯಾಸದಲ್ಲಿ ಕೊನೆಯ ಸಮಸ್ಯೆ ಅಂತ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. 10.4ರಲ್ಲಿ
ಬಹುಶಃ ಇದು ಮೂರನೇ ಲೆಕ್ಕ ಅಂತ ಕಾಣುತ್ತೆ ನೋಡಿ. 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಆಯತಾಕಾರದ ಮಾವಿನ ತೋಪು ಇದೆ ನೋಡಿ. ಆಯತಾಕಾರದ ಮಾವಿನ ತೋಪಿದೆ. ಇದು 800 ಅಂದ್ರೆ ಚದುರ ಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಸೊ ಇದರಲ್ಲಿ ಉದ್ದ ಅನ್ನೋದು ಏನಾಗಿದೆ? ಅಗಲದ ಎರಡರಷ್ಟಿದೆ. ಇದು ಉದ್ದ ಇದು ಅನ್ಕೊಂಡ್ರೆ ಇದು ಉದ್ದ ಅಗಲದ, ಇದನ್ನ ಅಗಲ ಅನ್ಕೊಳ್ಬೇಕಾದ್ರೆ ಇದು ಅನ್ಕೊಳ್ಳಿ 2l ಅಂದ್ರೆ ಡಬಲ್ ಇದೆ, ಅಗಲದ ಎರಡರಷ್ಟಿದೆ. ಹಾಗಾದ್ರೆ ಅದರ ಉದ್ದ ಮತ್ತೆ ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ನೋಡೋಣ. ಸೊ ಆಯತದ ವಿಸ್ತೀರ್ಣ 800 ಮೀಟರ್ ಸ್ಕ್ವೇರ್. ಅದರ ಅಗಲ L ಮೀಟರ್ ಆಗಿದೆ. ಅಗಲ B ಅನ್ನು. ಸೊ ಆಗ ಅದರ ಉದ್ದ 2L ಮೀಟರ್ ಆಗಿರುತ್ತದೆ. ಯಾಕೆಂದ್ರೆ ವಿದ್ಯಾರ್ಥಿಗಳೇ ಅದರ ಉದ್ದವು ಅಗಲದ ಎರಡರಷ್ಟಿದೆ. ನೋಡೋಣ. ಸೊ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಉದ್ದ ಇಂಟು ಅಗಲ. ಸೊ 800 ಮೀಟರ್ ಈಕ್ವಲ್ಸ್ ಉದ್ದ ಅನ್ನೋದು ಮಕ್ಕಳೇ ಎಷ್ಟಿದೆ? 2L ಇಂಟು L ಇದೆ. ಸೊ 2L ಸ್ಕ್ವೇರ್ ಈಕ್ವಲ್ಸ್ 800. ಸೊ L ಸ್ಕ್ವೇರ್ ಈಕ್ವಲ್ಸ್ 800 ಡಿವೈಡೆಡ್ ಬೈ 2. L ಸ್ಕ್ವೇರ್ ಈಕ್ವಲ್ಸ್ 2 4 ಮೂಲೆ ಹೋಗಿದೆ ಅಲ್ವಾ? ಸೊ ಕೊನೆಗೆ L ಈಕ್ವಲ್ ವರ್ಗಮೂಲ 400. L ಈಕ್ವಲ್ಸ್ 400 ವರ್ಗಮೂಲ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿದೆ 20 ಮೀಟರ್. ಸೊ ಈಗ ಅದರ ಉದ್ದ ಮತ್ತೆ ಅಗಲಗಳನ್ನು ಕಂಡುಹಿಡಿಯಬೇಕು. ಆಯತದ ಉದ್ದ ಸಿಕ್ಕಿದೆ ನಮಗೆ. ಸಾರಿ, ಆಯತದ ಅಗಲ ಗೊತ್ತಾಗಿದೆ. ಅಗಲ L ಈಕ್ವಲ್ಸ್ 20 ಮೀಟರ್ ಇದೆ. ಸೊ ಆಯತದ ಅಗಲ 2L ಅಂತ ಹೇಳಿದ್ದೇವೆ. ಸೊ 2 ಇಂಟು 20 ಈಕ್ವಲ್ಸ್ 40 ಮೀಟರ್. ಆದ್ದರಿಂದ ಆಯತದ ಮತ್ತೆ ಅಗಲ ಆಯತದ ಉದ್ದ, ಆಯತದ ಉದ್ದ 40 ಮೀಟರ್ ಆದರೆ ಆಯತದ ಅಗಲ ಎಷ್ಟಿದೆ ಮಕ್ಕಳೇ? 20 ಮೀಟರ್. ಇದನ್ನ ನಾವೇನಾದರೂ ಪರಿಶೀಲನೆ ಮಾಡಿದ್ರೆ ಈಗ ನೋಡಿ, ಇದು 40 ಮೀಟರ್ ಇದೆ, ಇದು 20 ಮೀಟರ್ ಇದೆ. 4 800 ಚದುರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಮಗೆ ಉತ್ತರ ಬರುತ್ತೆ ಮಕ್ಕಳೇ. ಆದ್ದರಿಂದ ನಾವು 800 ಚದುರ ಮೀಟರ್ ವಿಸ್ತೀರ್ಣವುಳ್ಳ ಒಂದು ಮಾವಿನ ತೋಪನ್ನ ಅದರ ಅಗಲ ಉದ್ದದ ಎರಡರಷ್ಟಿರುವಂತೆ ನಾವು ಮಾವಿನ ತೋಪನ್ನು ಸುಲಭವಾಗಿ ರಚನೆ ಮಾಡಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ನೋಡಿ, ಇದರಲ್ಲಿ ಇನ್ನೂ 2 ಲೆಕ್ಕಗಳಿವೆ. ಆ 2 ಲೆಕ್ಕಗಳಿಗೆ ನಿಮಗೆ ಹಿಂಟ್ಸ್ ಅನ್ನು ಕೊಡ್ತೀನಿ ಬೇಕಿದ್ರೆ. ಸೊ ಅದರ ಇನ್ನೊಂದು ಸುತ್ತಳತೆ 80 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಅಂದರೆ ಒಂದು ಆಯತಾಕಾರದ ಉದ್ಯಾನವನ ಇದೆ ನೋಡಿ. ಈ ಉದ್ಯಾನವನದ ಸುತ್ತಳತೆ ಕೊಟ್ಟಿದ್ದಾನೆ ಮಕ್ಕಳೇ. ಸುತ್ತಳತೆ ಅಂದ್ರೆ ಎಷ್ಟಿದೆ? 80 ಮೀಟರ್ ಇದೆ. ಪೆರಿಮೀಟರ್ 2L ಇಂಟು 2T ಈಕ್ವಲ್ಸ್ 80 ಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಕೊಟ್ಟಿದ್ದಾನೆ. ನಂತರ ಅದರ ವಿಸ್ತೀರ್ಣ ಕೊಟ್ಟಿದ್ದಾನೆ. A ಎಷ್ಟಿದೆ? 400 ಮೀಟರ್ ಸ್ಕ್ವೇರ್ ಇದೆ. ಸೊ ನೀವೇನು ಕಂಡುಹಿಡಿಯಬೇಕು? ಇವಾಗ ಇದರ ಉದ್ದ ಮತ್ತೆ ಅಗಲಗಳನ್ನು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ.
ಏಕೆಂದರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತೆ. ಆ ಕಾರಣದಿಂದ ನೀವೇನು ಮಾಡ್ಬೋದು, ಇಲ್ಲ ಹೀಗೂ ಬರೀಬೋದು. 2 × L + B = 80, L + B ಇದನ್ನು 40 ಮೀಟರ್ ಅಂತ ತಗೊಂಡು ಕೂಡ ನೀವು ಮಾಡಬಹುದು. ಸುಲಭ ಇದೆ, ಅದನ್ನು ಪ್ರಯತ್ನ ಮಾಡ್ತೀರ ಅಂತ ಅಂದ್ಕೊಳ್ತೇನೆ ಮಕ್ಕಳೇ. ಸೊ ಇದರೊಂದಿಗೆ ಈ ಅಧ್ಯಾಯವನ್ನು ನಾನು ಇಲ್ಲಿಗೆ ವರ್ಗ ಸಮೀಕರಣಗಳು ಮುಗಿಸ್ತೇನೆ. ವರ್ಗ ಸಮೀಕರಣ ಅಧ್ಯಾಯದಲ್ಲಿ ಸರಿ ಸುಮಾರಾಗಿ 5 ರಿಂದ 6 ಅಂಕಕ್ಕೆ ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿ. ಬಹಳ ಸುಲಭ ಇದೆ ಅಂಕಗಳನ್ನು ಗಳಿಸೋದು. 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, 1 ಅಂಕದ ಪ್ರಶ್ನೆ 1 ಈ ಒಂದು ಅಧ್ಯಾಯದಲ್ಲಿ ಬರ್ಬೋದು. ಆದ್ದರಿಂದ ತಾವು ಇದನ್ನು ಅತ್ಯಂತ ಶ್ರದ್ಧೆಯಿಂದ ಮನಸ್ಸನ್ನು ಆದಷ್ಟು ಇದೇ ವಿಷಯದಲ್ಲಿ ಕೇಂದ್ರೀಕರಣ ಮಾಡಿ, ನಮ್ಮ ಗಣಿತದಲ್ಲಿ ಕೆಲವು ಸುಲಭವಾಗಿ ಅಂಕ ಗಳಿಸುವ ಅಧ್ಯಾಯಗಳಿವೆ. ನಾವು ಕೇವಲ 35% ಅಂಕ ಗಳಿಸಲಿಕ್ಕೆ ಅಂಥ ಅಧ್ಯಾಯಗಳಿದ್ದಾವೆ. ಅಂಥ ಸುಲಭವಾದ ಅಧ್ಯಾಯ ವರ್ಗ ಸಮೀಕರಣ ಕೂಡ ಒಂದು ಮಕ್ಕಳೇ. ನೀವೆಲ್ಲ ನಾನು ಹೇಳಿದಂಗೆ ನನ್ನ ಆಶಯದಂತೆ ತಾವೆಲ್ಲರೂ ಗೃಹಪಾಠವನ್ನು ಮಾಡಿ ನಿಮಗೆ ಸಮಸ್ಯೆಗಳು ಬಂದರೆ ಮುಂದಿನ ಅವಧಿಯಲ್ಲಿ ಮತ್ತೆ ಇದರಲ್ಲೇ ಕೆಲವು ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತೇನೆ. ತಮಗೆಲ್ಲರಿಗೂ ಮಕ್ಕಳೇ ಧನ್ಯವಾದಗಳು.